तब हिंदुस्तान मिले हिंदुस्तान से ಮನೆ ಕಟ್ತಾ ಇದ್ದೀರಾ? ದೊಡ್ಡ ಕಟ್ಟಡ ಯೋಚನೆ ಇರಲಿ. SK ಸೂಪರ್ TMT ಎಲ್ಲಿ ಕತ್ತಲಿದೆಯೋ ಅಲ್ಲೇ ಎಚ್ಚರದ ಕಣ್ಣು, ಎಲ್ಲಿ ಕ್ರಿಮಿನಲ್ ಇದ್ದಾರೋ ಅಲ್ಲೇ ಕ್ರೈಮ್ ಲೋಕದಲ್ಲಿ ಬೀದಿನ ದಿನಕ್ಕಿನ ಜೈಲಲ್ಲಿ ಪ್ರಜ್ವಲ್, ಬೇಲ್ನಲ್ಲಿ ರೇವಣ್ಣ ಭವಾನಿ, ಇದೀಗ ಸೂರಜ್ ರೇವಣ್ಣ. ಹೌದು, MLC ಸೂರಜ್ ರೇವಣ್ಣ ಹೊಸ ವಿವಾದದ ಸುಳಿಯಲ್ಲಿ ಸಿಲುಕಿದ್ದಾರೆ. ಸಂತ್ರಸ್ತ ಯುವಕನೊಬ್ಬ ತನ್ನ ಮೇಲೆ ಸೂರಜ್ ರೇವಣ್ಣ ಅಸಹಜ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅಂತ ಆರೋಪಿಸಿದ ನೋವಿನ ಕಥೆಯನ್ನ ಹೇಳ್ತಾರೆ. ಗಂಡಿಗಳ ಫಾರ್ಮ್ ಹೌಸ್ ನಲ್ಲಿ ವಾರೆಂಟ್. ನೋವಿನಲ್ಲಿರೋ ರೇವಣ್ಣ, ಜೈಲಲ್ಲಿರೋ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ, MLC ಸೂರಜ್ ರೇವಣ್ಣ ಹೊಸ ವಿವಾದ. ಗಣಿಗಳ ಹೇಳ್ತಾಗಿದ್ದಾರೆ. ಹಾಗಾದ್ರೆ ಇಲ್ಲಿ HD ರೇವಣ್ಣ ಕುಟುಂಬ ಸಂಕಷ್ಟವೇನೋ. ಈ ಕಥೆ ಶುರುವಾಗುವುದು ಹಾಸನದ ಹೊಳೆ ನರಸೀಪುರ ತಾಲೂಕಿನ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಸೂರಜ್ ರೇವಣ್ಣ ಅವರ ರೇವಣ್ಣ ನಿವಾಸ, ಹಾಸನದ MP ನಿವಾಸ. ಈ ಮೂರು ಸ್ಥಳಗಳು ರೇವಣ್ಣರು ಕಂಟಕವಾಗಿ ಕಾಟಾಗಿದೆ. ಈ ಮೂರು ಸ್ಥಳಗಳಲ್ಲಿ ಹಾಸನದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಮಹಿಳೆಯರ ಮೇಲೆ ಲೈಂಗಿಕ ಆರೋಪಗಳು ಕೇಳಿ ಬಂದಿದ್ವು. ಪೆನ್ ಡ್ರೈವ್ ನೊಳಗಿದ್ದ ಪ್ರಜ್ವಲ್ ಅವರನ್ನು ಹೊಂದಿಸಲಾದ ವಿಡಿಯೋಗಳು ಬಂದಿದ್ವು. MP ಎಲೆಕ್ಷನ್ ಉಳಿದಿದ್ರು. ಸಂತ್ರಸ್ತೆ ನೀಡಿದ ದೂರಿನ ಆಧಾರದಲ್ಲಿ SIT ತಂಡ ತನಿಖೆ ಶುರು ಮಾಡಿದ್ದು. ಈ ನಗರದಲ್ಲಿ ಸಂತ್ರಸ್ತ ಮಹಿಳೆ ಕಿಡ್ನಾಪ್ ಪ್ರಕರಣದಲ್ಲಿ ರೇವಣ್ಣ ಅರೆಸ್ಟ್ ಆಗಿದ್ದು. SIT ಕಸ್ಟಡಿ ನ್ಯಾಯಾಂಗ ಬಂಧನದ ಬಳಿಕ ಸಾಹಸ ಪಟ್ಟು ರೇವಣ್ಣ ಜಾಮೀನಿನ ಮೇಲೆ ಹೊರ ಬಂದಿದ್ರು. ಇದೇ ಪ್ರಕರಣದಲ್ಲಿ ಭವಾನಿ ರೇವಣ್ಣಗೆ ಬಂಧನ ಭೀತಿ ಎದುರಾಗಿದ್ದು. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ನಿರೀಕ್ಷಣಾ ಜಾಮೀನ ನಿರಾಕರಿಸಿ ಹೈಕೋರ್ಟ್ ಭವಾನಿ ರೇವಣ್ಣಗೆ ನಿರೀಕ್ಷಣಾ ಜಾಮೀನ ಮಂಜೂರು ಮಾಡಿದ್ದು. ಮೇ 31ಕ್ಕೆ ಜರ್ಮನಿಯಿಂದ ಬಂದಿಳಿದಿದ್ದ ಪ್ರಜ್ವಲ್ ರೇವಣ್ಣನನ್ನು ಏರ್ಪೋರ್ಟ್ನಲ್ಲೇ ಅರೆಸ್ಟ್ ಮಾಡಲಾಗಿತ್ತು. ಇದೀಗ ಪ್ರಜ್ವಲ್ ರೇವಣ್ಣ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ತಂದೆ, ತಾಯಿ ಮತ್ತು ಕಿರಿಮಗ ಪ್ರಜ್ವಲ್ ಆತಂಕದಲ್ಲಿಯೇ ಇದ್ದಾರೆ. ಅವರ ಹಿರಿಯ ಪುತ್ರ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಅತ್ಯಾಚಾರ ಪ್ರಕರಣ ದಾಖಲಾಗಿದೆ. ಮತ್ತೊಂದು ಕಡೆ ಒಂದಷ್ಟು ಆತಂಕ ಬಂಧನವಾಗಿತ್ತು. ಅವರೀಗ ನಿರೀಕ್ಷಣೆ ಜಾಮೀನಿನಲ್ಲಿ ಹೊರಗಡೆ ಇದ್ದಾರೆ. ಈ ನಡುವೆ ಅವರ ಹಿರಿಯ ಪುತ್ರ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್
ಸೂರಜ್ ರೇವಣ್ಣ ಅವರ ವಿರುದ್ಧ ಒಂದಷ್ಟು ಗಂಭೀರ ಸ್ವರೂಪದ ಆರೋಪ ಪ್ರಕರಣಗಳಿಗೆ